ಒಳ್ಳೇದಾಗ್ಲಿ ಬಿರ್ನೆ ಬಂದ್ಬಿಡು. ಹೂ ಅಮ್ಮಮ್ಮ ಬಿರ್ನೆ ಬರ್ತೀನಿ. ಏಯ್ ಬುರ್ನೆ ಬರೋದಲ್ಲ, ಎಕ್ಸಾಮ್ನ ಚಂದಾಗ್ ಬರ್ದ್ಬಿಟ್ ಬಾ. ಗೌಡ್ರೆ ನಾನು ಅದನ್ನೇ ಹೇಳಿದ್ದು. ತಿಪ್ಪೂರ್ ಸುಂದ್ರಿ ನುಲ್ದಿದ್ ಸಾಕು, ಹೋಗಿ ಎಕ್ಸಾಮ್ ಬರಿ. ಮುದ್ದು ಸೊಸೆ ಮುದ್ದು ಸೊಸೆ. ನನ್ ಗಂಡ ಇವತ್ತು ನನ್ ಕೂಟ ಇಲ್ದೇ ಇರ್ಬೋದು, ಆದ್ರೆ ಅವ್ರ ಹೆಸರು ಯಾವಾಗ್ಲೂ ನನ್ನ ಹೆಸರು ಪಕ್ಕದಲ್ಲಿ ಇದ್ದೇ ಇರ್ತದೆ. ಸರಿ ಅಜ್ಜಿ, ನಿಮ್ ಗಂಡನ ಹೆಸರು ಹೇಳಿ. ಆ ಆ. ಹೋಗವ, ನಂಗೆ ನಾಚಿಕೆ ಆಯ್ತದೆ. ಅಮ್ಮಮ್ಮ, ನೀನು ನಂತರ ವಯಸ್ಸಿನ ಹುಡುಗಿಯಲ್ಲ ನಾಚ್ಕೊಳಕ್ಕೆ. ಸುಮ್ಕೆ ಮರ್ವಾದೆಯಿಂದ ತಾತನ ಹೆಸರು ಹೇಳು. ಹಂಗೆಲ್ಲ ಗಂಡನ ಹೆಸರು ಹೇಳ್ಬಿಟ್ರೆ ಅವ್ರ ಆಯಸ್ಸು ಕಮ್ಮಿ ಆಯ್ತದೆ. ಅಯ್ಯೋ ಅಮ್ಮಮ್ಮ, ಸತ್ತು ಸ್ವರ್ಗ ಸೇರಿರೋ ನಮ್ ತಾತನ್ಗೆ ಅದ್ ಹೆಂಗಮ್ಮ ಆಯಸ್ ಕಡಿಮೆ ಆಗತ್ತೆ? ಲೇ, ನಿಮ್ ಪಾಲಿಗೆ ನಿಮ್ ತಾತ ಸತ್ತೋಗಿರ್ಬೋದು, ಆದ್ರೆ ಅವರು ಇಲ್ಲಿ ನನ್ನ ನೆದೆಯಲ್ಲಿ ಯಾವಾಗ್ಲೂ ಜೀವಂತ ಆಗವ್ರೆ. ಅದಕ್ಕೆ ನಾನ್ ಮಾತ್ರವಾ ನನ್ ಗಂಡನ ಹೆಸರು ಯಾವತ್ತೂ ಹೇಳಕ್ಕಿಲ್ಲ. ನೀನ್ ಹೇಳ್ದೆ ಹೋದ್ರೇನಂತೆ, ನಾನೇ ಹೇಳ್ತೀನಿ. ನಮ್ಮ ಅಪ್ಪನ ಹೆಸರು ಕೆಂಪೇಗೌಡ ಅಂತ. ಏನೇ ಅದು ಏಕವಚನ? ಕೆಂಪೇಗೌಡ್ರು ಅಂತ ಕರಿ. ಆಯ್ತಾಯ್ತು, ಕೆಂಪೇಗೌಡ್ರು ಅಂತಾನೆ ಹುಡುಕ್ ನೋಡವ. ಹಾ ಹೌದು, ಅವ್ರ ಹೆಸರಿದೆ. ಅವ್ರು ನಿನ್ನೆ ಬಂದಿದ್ದಾರೆ. ಅಯ್ಯೋ ಅಜ್ಜಿ, ನಿನ್ನೆ ನಿಮ್ ಫೈಲ್ ಇಲ್ಲ ಬಿಟ್ಟೋಗಿದ್ದೀರಲ್ಲ, ತಗೊಳ್ಳಿ. ಮೊದ್ಲು ಅದನ್ನ ಇವ್ರ ಕೈ ಕೊಟ್ಟು ಬಿಡವ. ಇದು ಇಲ್ದೇ ಇರೋ ಹೊತ್ತಿಗೆ ನನ್ನ ಮೇಲೆ ಅನುಮಾನ ಪಡಕ್ ಶುರು ಹಚ್ಕೊಂಡ್ಬಿಟ್ಟಿದ್ರು. ತಕ್ಕಳ್ರವ, ನೋಡ್ಕೊಳ್ಳಿ, ಒಂದೊಂದೇ ಅಕ್ಷರನ್ನ ಸರಿಯಾಗಿ ನೋಡ್ಕೊಳ್ಳಿ. ಕುಡೀಲಿ. ಅತ್ತೆ, ಅವ್ವ, ಇದು ಅಮ್ಮ ಮುಂದೆ ಫೈಲು. ನೆಂದಿನ ಇಲ್ಲೇ ಟ್ರೀಟ್ಮೆಂಟ್ ತಗೊಂಡಿದೆ. ನಿಮ್ಗೆ ಕಾಗದ ಮೇಲೆ ಇರೋ ನಂಬಿಕೆ ನನ್ನ ಮೇಲೆ ಇರ್ಲಿಲ್ಲ ಅಲ್ವೇ? ನಿಮ್ಗೆಲ್ಲ ನಂಬಿಕೆ ಬಂದಿದ್ರೆ, ಜೀವಕ್ಕೆ ಸಮಾಧಾನ ಆಗಿದ್ರೆ ನಡೀರಿ. ಗೌಡ್ರೆ ಆಯ್ತು, ನಡೀರಿ. ಬಾ. ಗೌಡ್ರೆ, ಹಾ, ಪರೀಕ್ಷೆ ಹೆಂಗ್ ಬರ್ದೆ ಅಂತ ಕೇಳಕ್ಕಿಲ್ವೇ? ಯಾಕೆ ನಾನ್ ಯಾಕೆ ಕೇಳ್ಬೇಕು? ಏನ್ ಗೌಡ್ರೆ ನೀವು? ಸರಿ ಬಿಡಿ, ನೀವ್ ಕೇಳಿಲ್ಲ ಅಂದ್ರೆ ನಾನು ಹೇಳ್ತೀನಿ. ನೀವ್ ಈಟ್ ಕಷ್ಟಪಟ್ಟು ನನ್ನ ಕರ್ಕೊಂಡ್ ಬಂದಿದ್ದೀರಾ ಅನ್ಮಕ್ಕೆ ನನ್ ಪರೀಕ್ಷೆ ಸಂದಾಗ ಬರೀದೇ ಇರ್ತೀನಿ. ಕಷ್ಟ ಪಡ್ತಾ ಇರೋದು ನಾನಲ್ಲ, ಕಷ್ಟ ಪಡ್ತಾ ಇರೋದು ಮಾತ್ ಕೊಟ್ಟು ತಗ್ಲಾಕಂಡಿರೋದು ನಮ್ಮ ಅಮ್ಮಮ್ಮ. ಯಾಕ್ ಗೌಡ್ರೆ, ನೀವು ಕಷ್ಟ ಪಡ್ತಿಲ್ವೇ? ಓ, ನಿಮ್ ಹೆಂಡ್ರು ಪರೀಕ್ಷೆ ಬರಿಬೇಕು ಅಂತ ಹಾಲ್ ಟಿಕೆಟ್ ಕೊಡ್ಸಿದ್ರಿ ಅಲ್ವೇ? ನಿಮಗಿದೆಲ್ಲ ಕಷ್ಟ ಆಯ್ತದ? ಇದು ಒಂಥರ ಇಷ್ಟ ಅಂತ ನಂಗೆ ಗೊತ್ತಾಯ್ತು ಬಿಡಿ. ಏಯ್, ಆ ಮುದ್ಕಿ ಎಲ್ಲಾರನು ಮ್ಯಾನೇಜ್ ಮಾಡಕ್ ಆಗ್ದಲ್ಲ ಆಸ್ಪತ್ರೆಯಲ್ಲಿ ಒದ್ದಾಡ್ತಿರ್ತಾಳೆ. ನಡಿ, ಬೇಗ ಹೋಗುವ. ಹೌದು ಹೌದು, ವಿನಂತಿ ಅಕ್ಕ, ಸಾವಿತ್ರಿ ಅಮ್ಮ, ಚಿಕ್ಕತ್ತೆ ಕೈಲಿ ಸಿಕ್ಕಾಕೊಂಡ್ರೆ ಆಟೆ ಕತೆ. ಬನ್ನಿ ಬನ್ನಿ, ಬಿರ್ನೆ ಹೋಗೋಣ. ಇದು ಮಾತ್ರ ಸಂದ ಗೊತ್ತಾಯ್ತದೆ. ನಡಿ ಹೋಗುವ.
ಏಯ್ ತಗೊಳ್ಳ. ತಿನ್ಕ. ಅಮ್ಮಮ್ಮ ಬೆಲ್ ಹೊಡಿತು, ಅವಳ್ದು ಪರೀಕ್ಷೆ ಬರ್ದಾಗಿರುತ್ತೆ, ಬಾ ಹೋಗುವ. ನಡಿ ಹೋಗಮ್ಮ. ಒಳ್ಳೇದಾಗ್ಲಿ, ಬಿರುನೆ ಬಂದ್ಬಿಡು. ಹೂ ಅಮ್ಮಮ್ಮ, ಬಿರ್ನೆ ಬರ್ತೀನಿ. ಏಯ್ ಬುರ್ನೆ ಬರೋದಲ್ಲ, ಎಕ್ಸಾಮ್ನ ಚಂದಾಗ್ ಬರ್ದ್ಬಿಟ್ ಬಾ. ಗೌಡ್ರೆ, ನಾನು ಅದನ್ನೇ ಹೇಳಿದ್ದು. ತಿಪ್ಪೂರ್ ಸುಂದ್ರಿ, ನುಲ್ದಿದ್ ಸಾಕು, ಹೋಗಿ ಎಕ್ಸಾಮ್ ಬರಿ. ಅದ್ಯಾಕ್ಲಾ ಆ ಹುಡುಗಿ ಕಂಡ್ರೆ ಹಂಗೆ ಗುರ್ರ ಅಂತೀಯ? ಏಯ್ ಅಮ್ಮಮ್ಮ. ಹೋಗಿ ಜ್ಯೂಸ್ ತಕೊಂಬ ಹೋಗ್ಲಾ. ಹಾ ಹೋಗೋ. ಸರಿ ಕಣವ. ಈಗ ನಮ್ಮ ಅಮ್ಮಮ್ಮ ಜ್ಯೂಸ್ ಕುಡಿತಾ ಇರೋದ್ ನೋಡಿದ್ರೆ ನಮ್ಮ ಅಪ್ಪಯಿಂದ 2 ಎಕರೆ ಹೋಯ್ತದೆ. ಸರ್, ಅಡಿಷನಲ್ ಶೀಟ್. ಓ ಇದೇನಿದು, ಕೂತಲ್ಲೇ ಕೂತು ಕೂತು ನಿದ್ದೆ ಬರಂಗ ಆಯ್ತದಲ್ಲ. ಏ ಭದ್ರಾ, ಫೋನ್ ಮಡಗ್ಬಿಟ್ಟು ಬಾರ್ಲಾ, ಅದೇಟ್ ಮಾತಾಡಿಯೇ. ತಡಿಲ್ಲ ಮಾಡ್ದೇವ ಅಂತ ಏನ್ ಗಟ್ಟಿ ಉಣ್ಗೆ, ಈಗೇನ್ ಬೇಕೀಗ? ಅದ್ಯಾಕೆ ನನ್ ಜೀವ ತಿಂತಿದ್ದಿ? ಹಾ ಏನ್ ಇವನು ಚರ್ಬಿ ಬಾಡ್ ನೋಡು ತಿನ್ನಕ್ಕೆ. ಸರಿ ಸರಿ, ಮತ್ತ್ಯಾಕ್ ಕರ್ದೆ? ಅದೇ ಕಣ್ಲಾ, ಈಗ ಎಲ್ಲಾರುವೆ ಅದೆಂತದ್ದು ಹಾಕೊಂಡು ಕುಣಿತವ್ರಲ್ಲ, ನಾನು ಅದನ್ನೇ ಮಾಡ್ಬೇಕು. ಹಾಕ್ಲಾ? ಯೋಂತದ್ದು ಅಂತಂದ್ರೆ ಅದೇನ್ ಮಾಡಿ ಅಂತ ಮೊದ್ಲು ಹೇಳು. ಅದೇ ಕಣ್ಲಾ, ಹುಡುಗ ಹುಡುಗಿಯರು ವಯಸ್ಸಾದವರೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ, ಫೋನಲ್ಲಿ ಬರ್ತದಲ್ಲ, ನೀನು ಹಿಂಗೆ ಒಲ್ಕಿಸ್ಕೊಂಡ್ ನೋಡ್ತಾ ಇರ್ತೀಯಲ್ಲ, ಅದೇ. ಎಲ್ಲ ಗಟ್ಟಿ ಗುಂಡ್ಗೆ ಅಂದ್ರೆ ನೀನೀಗ ರೀಲ್ಸ್ ಮಾಡ್ಬೇಕೆ? ಮತ್ತೆ ಯಾಕೆ ಮಾಡ್ಬಾರ್ದು? ಅಲ್ಲ, ಈ ವಯಸ್ಸಲ್ಲಿ ನಿಂಗೆ ಇದೆಲ್ಲ ಬೇಕಾ ಗಟ್ಟಿ ಗುಂಡ್ಗೆ? ಲೇ, ನಾನು ಆ ಕಾಲದಲ್ಲೇ ಟೆಂಟಿಗೆ ಹೋಗಿ ಸಿನಿಮಾ ನೋಡುವಾಗ ಹಾಡ್ ಬತ್ತಿತ್ತಲ್ಲ, ಕೊಣದ್ ಕುಪ್ಪಳಿಸ್ತಿದ್ದೆ. ಇನ್ನ ಈ ಕಾಲದಲ್ಲಿ ಬಿಟ್ಟೇನೆ. ಅಯ್ಯೋ ಶಿವನೇ, ಈ ಕಣ್ಣಲ್ಲಿ ಇನ್ನು ಏನೇನೆಲ್ಲ ನೋಡ್ಬೇಕಪ್ಪ. ಆಗ್ಲಿ, ಇದು ಆಗ್ಲಿ. ಗಟ್ಟಿ ಗುಂಡಿಗೆ ಅದ್ ಯಾವ ಹಾಡ್ ಹಾಕ್ಬೇಕು ಹೇಳು, ಹಾಕ್ಬಿಡ್ತೀನಿ. ಲೇ ಭದ್ರಾ, ನಮ್ ಸುದೀಪ್ ಅವ್ರದ್ದು ಒಂದು ಹೊಸ ಸಿನಿಮಾ ಬಂದೈತಲ್ಲ, ಅದ್ರೊಳಗೊಂದು ಪಸಂದಾದ ಹಾಡೈತಲ್ಲ, ಮಸ್ತ್ ಮಲೈಕಾ ಅಂತ, ಅದನ್ನ ಹಾಕ್ಲಾ? ಅಮ್ಮಮ್ಮ, ಇದ್ ನಿಂಗೋಸಿ ಜಾಸ್ತಿ ಆಗ್ಲಿಲ್ವೇ? ಎಂತದು ಆಗಕ್ಕಿಲ್ಲ, ಹಾಕ್ಲಾ ನೀನು? ಹಾಕೋ. ಅಣ್ಣನ ನೋಡುದ್ ತಗ್ಸಾಕ್ತರ್ತಾಗ ಹ್ಮ್. ಅದ್ಯಾಕ್ ಗರ್ಭದವ್ರಂಗ್ ನಿಂತಿದೀಯಾ? ಹಿಡಿಯ ಮಾಡ್ಲಾ? ಅಮ್ಮಮ್ಮ, ಇದ್ ನಿಂಗೋಸಿ ಜಾಸ್ತಿ ಆಗ್ಲಿಲ್ವೇ? ಎಂತದು ಇಲ್ಲ ಕಣಂತೆ, ಮಾಡ್ಲಾ? ಆಯ್ತು ತಗ.
ಭಾಗೀರಥಿ ಬೋ ಪಸಂದಾಗಿ ಕುಡ್ದೆ ಕಣ್ಲೆ, ನಿದ್ದೆ ಎಲ್ಲ ಹೊಂಟಾಯ್ತು. ಹೋಕಣವ ನಿನಗ್ ನೀನೇ ಚಪ್ಪಾಳೆ ತಟ್ಕತಾ ಇದೀಯ ಅಂತಂದ್ರೆ ಯೋಚನೆ ಮಾಡಿ ಹೆಂಗ್ ಮಾಡಿದ್ಯಾ ಅಂತ. ಅದಕ್ಕೇನ್ರಾ ತತ್ತ ಇಲ್ಲಿ ಮೊಬೈಲ್ನ ವಿಡಿಯೋ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಹೆಂಗ್ ಕುಣದಿವನಿ ಅಂತ. ಅಪ್ಪ ಪರವಾಗಿಲ್ಲ ಅಮ್ಮಮ್ಮ, ನೀನು ಸುಮಾರಾಗಿ ಕುಣಿತೆ ಬಿಡು. ಆ ಅದ್ಯಾಕ್ಲ ಬೋ ಪಸಂದಾಗೆ ಕುಣದಿವ್ನಿ, ಅದಂಗ್ ಹೇಳ್ತೀಯ? ನೀನ್ ಕುಣಿದಿದ್ರು ಇಷ್ಟ ಸಂದ ಕುಣಿತಾ ಇರ್ಲಿಲ್ಲ. ಹೋಕಂಡ್ ಬಿಡವ, ನಂಗೆ ಇಷ್ಟ ಸಂದ ಕುಣಿಯಕ್ ಬರಕಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ಈ ವಯಸ್ಸಲ್ಲಿ ಹಿಂಗ್ ಕುಣಿತಾ ಇದ್ಯಾ ಅಂತಂದ್ರೆ ಇನ್ನಾಗ ಹೆಂಗ್ ಕುಣ್ದಿರ್ಬೇಡ. ಆ ಅದು ಬ್ಯಾರೆನ ಕನಂತೆ. ಕಥಾ ಇಲ್ಲಿ ಅಮ್ಮಮ್ಮ. ರೇ ಇದ್ಯಾ, ಪರೀಕ್ಷೆ ಸಂದಾಗ್ ಬರ್ದಿತಾನೆ? ಹೂ ಅಮ್ಮಮ್ಮ, ಸಂದಕ್ ಬರ್ದೆ. ಇವತ್ತು ಪೇಪರು ಸಾನೆ ಈಸಿ ಇತ್ತು. ಅದ್ ಸರಿ, ಮುಗೀತೋ ಇನ್ನು ಇದ್ದದೋ? ಅಮ್ಮಮ್ಮ, ಇನ್ನು ಒಂದೇ ಒಂದದೆ, ಒತ್ತಾರಕ್ ಬರ್ದ್ರೆ ಮುಗ್ದೋಯ್ತದೆ. ಅಯ್ಯೋ ಶಿವನೆ, ಇನ್ನೂ ಒಂದದ. ಈಗ್ಲೇ ನನ್ ಜೀವ ಹೋಗ್ ಬಂದಂಗಾಗದೆ. ಅಪ್ಪಯ್ಯ ಅಟ್ಟಿಯವರೆಲ್ಲ ಕೇಳ್ತಾರ ಪ್ರಶ್ನೆಗೆ, ನಂಗೆ ಅದ್ ಏನು ಉತ್ತರ ಕೊಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡಿ ಅಮ್ಮಮ್ಮ. ಲೇ, 11 ದಿನ ಇದ್ದವಳಿಗೆ ಇನ್ನೊಂದ್ ದಿನ ಇರಕ್ ಆಗಕ್ಕಿಲ್ವೇ ಅನ್ನೋ ಹಂಗೆ ಈಟೊಂದ್ ದಿನ ಕರ್ಕೊಂಡ್ ಬಂದಿದೀಯಾ. ನಾಳೆ ಒಂದಿನ ಕರ್ಕೊಂಡ್ ಬಂದ್ರೆ ಏನ್ ಕಳ್ಕೊಳ್ಳೋದ್ ಹೇಳು? ಏಯ್ ಮುತ್ಕೆ, ನೀನೇನು ದೊಡ್ಡದಾಗಿ ಹೇಳ್ಬಿಡ್ತೀಯ. ಆ ಕಷ್ಟ ಏನು ಅಂತ ನನ್ಗೆ ಗೊತ್ತಿರೋದು. ಲೇ, ಕಷ್ಟ ಅಂದ್ಬಿಟ್ಟು ನಡು ನೀರಲ್ಲಿ ಕೈ ಬಿಡಕ್ಕಾಗದೆ? ಹಂಗಾದ್ರೆ ನಮ್ಮ ವಂಶದ ಗೌರವ ಏನಾಗ್ಬೇಕು ಹೇಳು? ಆಹಾಹಾಹಾ, ಇಂಥವೆಲ್ಲ ಬೋ ಪಸಂದಾಗ ಹೇಳ್ತೆ ಕಣವ. ಇನ್ನೇನವ ಕೂತ್ಗೆ ಗಂಟೆ ಮುಳಿಸಿದ್ಯಾ? ನೀನ್ ತಲೆನು ಮುಳುಗ್ಸಿ ನೀರ್ ಕುಡಿಸ್ಬಿಡಿ. ಜಲ್ದಿ ನಡೀರಿ ಹೋಗುವ. ಲೇ ಇದ್ಯಾ, ಡ್ಯಾನ್ಸ್ ಮಾಡಿವ್ನಿ ಕಣೆ ನಾನು. ಹಾ ಅಮ್ಮಮ್ಮ, ನೀವು ಡ್ಯಾನ್ಸ್ ಮಾಡಿದ್ರೆ? ಏನ್ ಡ್ಯಾನ್ಸ್ ಅಮ್ಮಮ್ಮ? ಓದ್ತಾಯ್ತದೆ ಒಂಡಿ, ಆಮೇಲೆ ತೋರಿಸ್ಕೊಳ್ಳರಂತೆ. ಏ, ನಾನ್ ಮಾಡಿರೋ ಡ್ಯಾನ್ಸ್ ನ ಕಾರಲ್ಲಿ ತೋರಿಸ್ತೀವಿ. ಬಾ. ನಡಿ ನಡಿ, ಮುಸೆತ್ಕ ನಡಿ.